ಏನ್ ಚಿಕ್ಕ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ನಿಮ್ ಬಂಡವಾಳ ಬಯಲಾಗೋಯ್ತು ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನಸ್ಸು ಬಂತು? ಹಳ್ಳಿ ಸೊಗಡಿನ ವಯ್ಯಾರಿ ಬಿಟ್ರೆ ಚಾಮರಾಜನಗರದ ಎಕ್ಸ್ಪ್ರೆಸ್ ಹೋಗ್ತಾನೆ ಇರುತ್ತೆ. ನಾನೇ ಕರ್ಸ್ದೆ ಅನ್ನೋದಕ್ಕೆ ಪ್ರೂಫ್ ಏನ್ರಿ? ಈಗ ನೀವಿಬ್ರು ಮಾತಾಡಿದ್ದನ್ನ ಅರ್ಥ ಮಾಡ್ಕೊಳಕ್ ಆಗ್ತಿರೋಷ್ಟು ದಡ್ಡಿ ಅಲ್ಲ ನಾನು. ನೀವು 100 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದಿದ್ದು, ಅವರು ಕೊಟ್ಟಿರೋ ಪಾರ್ಟಿಗಿಂತ ಜಾಸ್ತಿ ಮಾಡ್ತಿದ್ದಾರೆ ಅಂದಿದ್ದು, ಇದೆಲ್ಲ ಏನ್ ಹೇಳಿ? ರೀ ಏನೋ ಮಾತಲ್ಲಿ ಕೌಂಟ್ರ್ ಬಂತಪ್ಪ. ಅದಕ್ಕೆ ತಾಳಿ ಕಟ್ಟಿರೋ ಗಂಡನ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಮೇಲೆ ಅನುಮಾನ ಪಟ್ರೆ ಅದು ತಪ್ಪು. ಇಷ್ಟನೇ ಇಲ್ದೆ ಈ ತಾಳಿ ಕಟ್ಟಿರೋ ಗಂಡನ ಮೇಲೆ ಅನುಮಾನ ಪಟ್ರೆ ಯಾವ ತಪ್ಪು ಇಲ್ಲ. ಓ, ಗಂಡನಲ್ಲೂ ಭೇದ ಭಾವ ಇದೆಯಾ? ಉರ್ಫ್ ಗಂಡ ಅಂತ ರೀ, ನೀವೇನೇನೋ ಅಪವಾದ ನನ್ನ ತಲೆ ಮೇಲೆ ಒರ್ಸ್ಬಿಟ್ರೆ ನಾನ್ ಯಾಕೆ ಅದನ್ನ ನನ್ನ ತಲೆ ಮೇಲೆ ಹಾಕೊಳ್ಳಿ? ಅಷ್ಟಕ್ಕೂ ಇದೆಲ್ಲ ಮಾಡೋ ಅವಶ್ಯಕತೆ ನಮ್ಗೇನ್ರಿ ಇದೆ? ಯಾರಿಗ್ ಗೊತ್ತು? ನಿಮ್ ತಾಯಿನ ರೇಗ್ಸೋದಿಕ್ಕೆ ಅಂತಾನೆ ನೀವ್ ಇದನ್ನ ಮಾಡ್ತಿರ್ಬೋದಲ್ವಾ? ಹೇಗಿದ್ರು ಈಗ ಯಜಮಾನ್ರು ಊರಲ್ಲಿಲ್ಲ. ಅವರು ಬರೋಷ್ಟ್ರಲ್ಲಿ ಅವ್ರನ್ನ ಇನ್ನಷ್ಟು ಉರ್ಸೋಣ ಅಂತ ಹೀಗೆಲ್ಲ ಮಾಡಿರ್ಬೋದಲ್ವಾ? ಏನ್ರಿ ಸ್ಕ್ರೀನ್ ಪ್ಲೇ ನಿಮ್ದು? ಹಿಂಗೆ ಮುಂದಕ್ಕೆ ಹೋದ್ರೆ ಬರವಣಿಗೆ ದಕ್ಷಿಣದಲ್ಲಿ ಶುರುವಾಗಿದೆ, ಉತ್ತರಕ್ಕೆ ತಿರುಗ್ಬಿಡುತ್ತಪ್ಪ. ನನಗಂತ ಯಾವ ಆಸೆಗಳು ಇಲ್ಲ. ಈಗ ನನ್ನ ಅನುಮಾನ ನಿಜ ತಾನೆ? ಇಷ್ಟ ದಿನ ದುರ್ಗಮ್ಮನ್ ಧ್ಯಾನ ಮಾಡ್ಕೊಂಡ್ ಮಲ್ಕೋತಿದ್ರಿ, ಇವತ್ತೇನು ನನ್ ಧ್ಯಾನ ಮಾಡ್ತಾ ಇದೀರಾ? ಹಾಗೆಲ್ಲ ಮಾಡಬಾರ್ದು, ತಪ್ಪು ಮಲ್ಕೊಳ್ಳಿ. ಹೀಗೆಲ್ಲ ಹೇಳಿ ನನ್ನ ಯಾಮರ್ಸ್ಬೋದು ಅಂತ ಅನ್ಕೋತಾ ಇದ್ದೀರಾ? ಅಯ್ಯಯ್ಯೋ, ನಿಮ್ಮನ್ನ ಯಾಮರ್ಸಕ್ಕಾಗತ್ಯೆ? ಹೋಗ್ತಿರೋ ಟ್ರೈನ್ ಬೇಕಾದ್ರೂ ಜೈ ಬಾಲಯ್ಯ ಅಂತ ಟ್ರೈನ್ನೇ ನಿಲ್ಸ್ಬಿಡ್ಬೋದು. ನಿಮ್ಮನ್ನ ಯಾಮರ್ಸಿದ್ದು ತುಂಬಾನೇ ಕಷ್ಟ ಬಿಡಿ. ನೀವ್ ಹೀಗೆ ನಾಜೂಕಾಗಿ ಮಾತಾಡೋದ್ರಲ್ಲೇ ನನ್ನ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ಹಾಗಂತ ನಾನು ಸುಮ್ನೆ ಬಿಡೋದಿಲ್ಲ. ಇದನ್ನ ನಾನು ಕಣ್ ಹಿಡ್ದೆ ಹಿಡಿತೀನಿ. ಕಂಡಿಡಿತೀರಾ? ಇಷ್ಟೊತ್ತು ನಾನ್ ಮಾತಾಡ್ಬೇಕು ಅಂದಾಗೆಲ್ಲ ಮಲಗ್ತೀನಿ ಅಂತೀರಾ. ಈಗ ನಾನ್ ಮಲಗಿದ್ರೆ ಎಬ್ಬರಿಸ್ಬಿಟ್ಟು ಹರಿಕತೆ ಮುಂದುವರಿಸ್ತೀರಾ? ಸುಮ್ನೆ ಮಲಗ್ರಿ. ಇವ್ರೇನೋ ಕಂಡಿಡಿತಾರತ್ತೆ. ಮಲ್ಗಿ. ನಾಳೆ ಬೆಳಿಗ್ಗೆ ಯಜಮಾನ್ರು ಬರ್ತಾರಲ್ಲ, ಅವ್ರ ಮುಂದೆ ನಿಮ್ ಬಂಡವಾಳನ ಬಯಲ್ ಮಾಡ್ತೀನಿ. ಮಾಡಿ. ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಇಲ್ಲ, ಗಾಳಿ ಒದರ್ಬಿಟ್ಟು ಮಲಗ್ಬೋದಲ್ವಾ? ಮಲ್ಕೊಳ್ಳಿ. ಸಮ್ಮು, ಮಾವ ಬರ್ತಾರೋ ಇಲ್ವೋ? ಇಲ್ಲ ನಾನೇ ಡೆಲ್ಲಿಗೆ ಹೋಗಿ ಕರ್ಕೊಂಡ್ ಬರ್ಲಾ? ಈ ವಜ್ರೇಶ್ವರಿ ಯಮ್ಮನ್ ಕಾಟ ನನ್ಗೆ ತಡೆಯಕ್ಕಾಗ್ತಿಲ್ಲ. ನಿಮ್ಮಪ್ಪ ಆಲ್ರೆಡಿ ಬೆಂಗಳೂರಿಗೆ ಬಂದಾಯ್ತು. ಏನೇನ್ ಸ್ವಲ್ಪ ಹೊತ್ತಲ್ಲಿ ಮನೆಗ್ ಬರ್ತಾರೆ. ಮಾಮ್, ಡ್ಯಾಡ್ ಹತ್ರ ವಜ್ರೇಶ್ವರಿ ಬಗ್ಗೆ ಮಾತಾಡಿದ್ಯಾ? ಅವ್ರು ಏನ್ ಹೇಳಿದ್ರು? ಅವಳು ಯಾರಂತಾನೆ ಚಂದ್ರ ಗೊತ್ತಿಲ್ಲ. ಅವಳ ಹೆಸರೇ ಕೇಳಿಲ್ವಂತೆ. ನಾನ್ ಬರೋವರ್ಗು ಅವಳನ್ನ ಕಳಿಸ್ಬೇಡಿ, ಅಲ್ಲೇ ಇರಿಸ್ಕೊಳ್ಳಿ, ಅವಳ ಬಂಡವಾಳ ಬಯಲ್ ಮಾಡಿ ಪೊಲೀಸರಿಗೆ ಒಪ್ಸೋಣ ಅಂತ ಹೇಳಿದ್ರು. ಅಬ್ಬಾ, ಈಗ ನಂಗೆ ಸಮಾಧಾನ ಆಯ್ತು. ಎಲ್ಲಿ ಮಾವ ಯೌವನದಲ್ಲಿ ಕಾಲ್ ಜಾರಿ ಅವಳ ಮನೆ ಮುಂದೆ ಬಿದ್ದಿದ್ದಾರೆ ಅಂತ ಭಯ ಆಯ್ತು. ಮಾವ ಕಾಲ್ ಜಾರಿ ಬಿದ್ದಿಲ್ಲ, ಅವಳೇ ಬೀಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಮಾವ ಬರ್ಲಿ, ಅವ್ರ ಮುಂದೆನೆ 4 ಬಾರ್ಸಿ ಕಳಿಸ್ತೀನಿ. ಏನ್ರಿ ನಮ್ಮ ಅಕ್ಕನ್ ಗಂಡ ಬೆಳಿಗ್ಗೆನೆ ಯಾರಿಗೋ ಬಾರಿಸ್ತೀನಿ ಅಂತಿದ್ದೀರಾ? ನೀವು ಬಾರಿಸ್ಬೇಕಾಗಿರೋರ್ನೇ ಸರಿಯಾಗಿ ಬಾರಿಸ್ಲಿಲ್ಲ, ಇನ್ ಇವಾಗ ಯಾರಿಗ್ರಿ ಬಾರಿಸ್ತೀರಾ? ನಮ್ ಟೆನ್ಷನ್ ನಮ್ಗೆ, ನಿನಗೆ ಹಬ್ಬ. ಸದ್ಯಕ್ಕೆ ನೀವು ಕೊಳಲೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ರು ಮೋರೆಗಳನ್ನ ನೋಡ್ತಿದ್ರೆ ರಾತ್ರಿಯಿಂದ ಯಾರು ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ಬಂದಿರೋರು ಸರಿಯಾಗಿ ಬಿಟ್ಟಿದ್ದಾರೆ. ಅದೇ ಅವನ